ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿತಾ ಇದ್ದಂಥ ಮಳೆಯ ಅಬ್ಬರ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಬೆಳಗಾವಿ, ಚಿಕ್ಕೋಡಿ ಭಾಗಗಳಲ್ಲಿ ನದಿಯ ಅಬ್ಬರ ಮಾತ್ರ ಅಬ್ಬಬ್ಬಬ್ಬಬ್ಬಬ್ಬ! ಹೇಳುವಂಗಿಲ್ಲ ರೀ. ಆ ರೀತಿಯಾಗಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ದೇಗುಲನೇ ಜಲಮಯವಾಗ್ಬಿಟ್ಟಿದೆ. ಇನ್ನು ಬೆಳಗಾವಿಯಲ್ಲಂತೂ ಜಲಪಾತಗಳನ್ನು ನೋಡೋದೇ ಒಂದು ಅದ್ಭುತ. ಆದರೆ ಈ ಜಲಪಾತಗಳಿಗೆ ಪ್ರವೇಶವನ್ನ ನಿರ್ಬಂಧ ಹೇರ್ಬಿಟ್ಟಿದ್ದಾರೆ. ಯಾಕೆ? ಹೋದ್ರೆ ಹುಚ್ಚಾಟವನ್ನ ಮಾಡ್ತೀರಾ, ಮಂಗಾಟದ ರೀತಿಯಲ್ಲಿ ಮಾಡ್ತೀರಾ. ನಿಮ್ಮ ರೀಲ್ಸು, ಫೋಟೋಗೂ ಎಲ್ಲೋ ಹೋಗೋದ್ರ ಬದಲಾಗಿ ಬೇಡ ಹೋಗೋದೇ ಬೇಡ ಅಂತ ನಿಲ್ಲಿಸಿದ್ದಾರೆ. ಈ ಕಡೆ ಚಿಕ್ಕೋಡಿಯಲ್ಲಿ ಸೇತುವೆಗಳ ಜಲಾವೃತ ಯಥಾಸ್ಥಿತಿ ಇದೆ. ಇನ್ನು ಗದಗ್ನಲ್ಲೂ ಕೂಡ ಮಳೆ ಆಗಿಲ್ಲ, ಆದರೂ ಕೂಡ ನದಿ ತುಂಬಿ ಹರಿತಾ ಇದೆ. ಹೇಗಿದೆ ಪರಿಸ್ಥಿತಿ ನೋಡಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಉತ್ತಮ ಮಳೆ. ಘಟಪ್ರಭಾ ನದಿಗೆ ಹರಿದು ಬರ್ತಿದೆ ಅಪಾರ ನೀರು. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದೊಂದು ವಾರದಿಂದ ಉತ್ತಮ ಮಳೆಯಾಗ್ತಿದೆ. ಇದರಿಂದ ಬೆಳಗಾವಿ ಭಾಗದ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. ಘಟಪ್ರಭೆ ಮೈದುಂಬಿದ ಹಿನ್ನೆಲೆ ಹಿಡಕಲ್ ಜಲಾಶಯಕ್ಕೂ ಜೀವ ಕಳೆ ಬಂದಿದೆ. ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರುವ ವಿಠಲ್ ದೇಗುಲ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ವಿಠಲ ದೇವಸ್ಥಾನಕ್ಕೆ ಜಲಬೇಲಿ ನಿರ್ಮಾಣವಾಗಿದೆ. ಹಿಡಕಲ್ ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಹುನ್ನೂರು ಗ್ರಾಮ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ದೇವಸ್ಥಾನ ಮಾತ್ರ ನೀರಿನಲ್ಲೇ ಉಳಿದಿತ್ತು. ಡ್ಯಾಂ ನೀರು ಖಾಲಿಯಾದ ಹಿನ್ನೆಲೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಆದ್ರೀಗ ಮತ್ತೆ ಘಟಪ್ರಭೆ ಉಕ್ಕಿ ಹರಿಯುತ್ತಿರುವುದರಿಂದ ವಿಠಲ ದೇವಸ್ಥಾನ ಮತ್ತೆ ಜಲಾವೃತವಾಗಿದೆ. ಇನ್ನು ಕೆಲ ದಿನಗಳ ಹಿಂದೆ ಅಷ್ಟೇ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸಿದ್ದ ವಿಠಲ ದೇವಸ್ಥಾನ ಈಗ ಮತ್ತೆ ಮುಳುಗಡೆ ಆಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮದ ವಿಠಲ ದೇವಸ್ಥಾನ ಸಂಪೂರ್ಣವಾಗಿ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಜಲಾವೃತವಾಗಿದೆ. ಕೇವಲ ದೇವಸ್ಥಾನದ ಶಿಖರ ಮಾತ್ರ ಕಾಣ್ತಾ ಇರುವಂಥದ್ದು. ಪ್ರಮುಖವಾಗಿ 2023 ಹಾಗೂ 2026ರಲ್ಲಿ ಏನು ಹಿಡಕಲ್ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನ ಭಕ್ತರಿಗೆ ದರ್ಶನ ಭಾಗ್ಯ ಕಲ್ಪಿಸಿತ್ತು. ಹೀಗಾಗಿ ಲಕ್ಷಾಂತರ ಭಕ್ತರು ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಸೇರಿ ಲಕ್ಷಾಂತರ ಭಕ್ತರು ಆಗಮಿಸಿ ವಿಠಲನ ದರ್ಶನ ಪಡೆದುಕೊಂಡು ಪುನೀತರಾಗಿದ್ದರು. ಈಗ ಮತ್ತೆ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕೊಂಚ ತಗ್ಗಿದ್ರು ಕೃಷ್ಣಾ ನದಿಯ ಒಳಹರಿವಿನಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಸದ್ಯ ಕೃಷ್ಣಾ ನದಿಗೆ 1,45,000 ಕ್ಯೂಸೆಕ್ ನೀರಿನ ಒಳಹರಿವು ಬರ್ತಿದೆ. ಕೃಷ್ಣೆಯ ಅಬ್ಬರಕ್ಕೆ ಚಿಕ್ಕೋಡಿ ವಿಭಾಗದ 9 ಸೇತುವೆಗಳ ಜಲಾವೃತ ಯಥಾಸ್ಥಿತಿ ಇದೆ. ಮಹಾಮಳೆಗೆ ಜಲಪಾತ ವೈಭವ. ಅಂಬೋಲಿ ಫಾಲ್ಸ್ ನಲ್ಲಿ ಪ್ರವಾಸಿಗರ ದಂಡು. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಆಗ್ತಿರೋದು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳ ಜಲಪಾತಗಳಿಗೆ ಜೀವ ಕಳೆ ತಂದಿದೆ. ಬೆಳಗಾವಿ ಜಿಲ್ಲೆಯ 9 ಜಲಪಾತಗಳ ಪ್ರವೇಶಕ್ಕೆ ಜಿಲ್ಲಾಡಳಿತ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಮಹಾರಾಷ್ಟ್ರದ ಸಾವಂತವಾಡಿ ತಾಲೂಕಿನಲ್ಲಿರುವ ಅಂಬೋಲಿ ಫಾಲ್ಸ್ಗೆ ಪ್ರವಾಸಿಗರ ದಂಡೆ ಬರ್ತಿದೆ. ಕುಟುಂಬಸ್ಥರು, ಸ್ನೇಹಿತರ ಜೊತೆಗೂಡಿ ಜಲಪಾತ ವೀಕ್ಷಣೆಗೆ ಬರ್ತಿದ್ದಾರೆ. ಸುಮಾರು 70 ಅಡಿ ಮೇಲಿಂದ ಧುಮ್ಮಿಕ್ಕುವ ಜಲಧಾರೆಯಲ್ಲಿ ಪ್ರವಾಸಿಗರು ಮಿಂದೆದ್ದು ಎಂಜಾಯ್ ಮಾಡ್ತಿದ್ದಾರೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗ್ತಿದೆ. ಜಲಾಶಯದಲ್ಲಿ 17.51 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕಳೆದ ವರ್ಷ ಇದೇ ದಿನ ಜಲಾಶಯದಲ್ಲಿ 77.343 ಟಿಎಂಸಿ ನೀರಿನ ಸಂಗ್ರಹವಾಗಿತ್ತು. ಸದ್ಯ ಜಲಾಶಯಕ್ಕೆ 49,728 ಕ್ಯೂಸೆಕ್ ಒಳಹರಿವು ಇದ್ದು ಕಾಲುವೆ ಮೂಲಕ 180 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಗಿ ಬಳಿ ಇರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಲಾಗ್ತಿದೆ. ಈ ಬ್ಯಾರೇಜ್ ಸಂಗ್ರಹ ಸಾಮರ್ಥ್ಯ 3.63 ಟಿಎಂಸಿ ಇದೆ. ಆದರೆ 2 ಟಿಎಂಸಿ ಮಾತ್ರ ಸಂಗ್ರಹಿಸಲು ನಿರ್ಧರಿಸಿ ತುಂಗಭದ್ರಾ ನದಿಗೆ ನೀರು ಬಿಡಲಾಗ್ತಿದೆ. ಗದಗ, ವಿಜಯನಗರ, ಕೊಪ್ಪಳದ ಕೆಲ ಭಾಗಕ್ಕೆ ಕುಡಿಯುವ ನೀರು ಪೂರೈಸುವ ಬ್ಯಾರೇಜ್ ಇದಾಗಿದೆ. ಹೆಚ್ಚು ನೀರು ಸಂಗ್ರಹಣೆಯಾದ್ರೆ ಹಿನ್ನೀರಿನಿಂದಾಗಿ ವಿಠಲಾಪುರ, ಗುಮ್ಮಗೌಳ, ಅಲಿಪುರ, ಬಿರಹಳ್ಳಿ ಮುಳುಗುವ ಸಾಧ್ಯತೆ ಹಿನ್ನೆಲೆ ನೀರನ್ನ ಹರಿಬಿಡಲಾಗ್ತಿದೆ. ತುಂಗಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಬಿಡಲಾಗ್ತಿದೆ. ಆ ದೃಶ್ಯವನ್ನು ನಾನು ನಿಮಗೆ ಡ್ರೋನ್ ಕ್ಯಾಮ್ರಾದ ಮೂಲಕ ಮನಮೋಹಕ ದೃಶ್ಯವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಡ್ರೋನ್ ಕ್ಯಾಮ್ರಾದ ಮೂಲಕ ತುಂಗಭದ್ರಾ ನದಿಯ ಒಂದು ಹಮ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಸುಮಾರು 3.5 TMC ನೀರಿನ ಸಾಮರ್ಥ್ಯ ಹೊಂದಿದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿದೆ. ಆದರೆ ಸದ್ಯಕ್ಕೆ 2 TMC ನೀರನ್ನು ಮಾತ್ರ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸಂಗ್ರಹಿಸ್ಬೋದು. ಈ ಒಂದು ತುಂಗಾ ಜಲಾಶಯದಿಂದ ನೀರನ್ನು ಬಿಡ್ತಾ ಇದ್ದಾರೆ. ಇವತ್ತು ಈ ಒಂದು ತುಂಗಭದ್ರಾ ಸಾಕಷ್ಟು ಮೈದುಂಬಿ ಹರಿತಾ ಇದೆ. ಸುಮಾರು 62,000 ಕ್ಯೂಸೆಕ್ಸ್ ನೀರನ್ನು
ಈ ಒಂದು ತುಂಗಭದ್ರಾ ನದಿಗೆ ಬಿಡ್ತಾ ಇರುವಂಥದ್ದು. ಇನ್ನು ಮಲೆನಾಡು ಶಿವಮೊಗ್ಗದಲ್ಲಿ ಮಳೆ ಅಬ್ಬರ ಕೊಂಚ ತಗ್ಗಿದೆ. ಜಿಲ್ಲೆಯ ಪ್ರಮುಖ ನದಿಯಾದ ತುಂಗಾ ನದಿಯಲ್ಲಿ ಒಳಹರಿವು ಕಡಿಮೆಯಾಗಿದೆ. ತುಂಗಾ ನದಿಯಲ್ಲಿ 38,413 ಕ್ಯೂಸೆಕ್ನಿಂದ 14,250 ಕ್ಯೂಸೆಕ್ಗೆ ಒಳಹರಿವು ಇಳಿಕೆ ಕಂಡಿದೆ. ಡ್ಯಾಂಗಳಲ್ಲಿ ನೀರಿನ ಉತ್ತಮ ಸಂಗ್ರಹದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮತ್ತೆ ಆತಂಕ ಶುರುವಾಗಿದೆ. ಮಳೆ ಕಡಿಮೆಯಾಗಿ ಬರ ಎದುರಾಗುತ್ತೇನೋ ಎಂಬ ಆತಂಕದಲ್ಲಿ ಜಿಲ್ಲೆಯ ರೈತರಿದ್ದಾರೆ. ನಾನೀಗ ಶಿವಮೊಗ್ಗ ನಗರದ ಏನು ತುಂಗಾ ನದಿ ಹಾದು ಹೋಗುತ್ತೆ, ಆ ತುಂಗಾ ನದಿ ಪಕ್ಕದಲ್ಲಿದೆ. ನೀವು ಕೂಡ ಗಮನಿಸ್ಬೋದು, ಒಂದು ಕಡೆ ಕಳೆದ ಒಂದು ವಾರದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗಿತ್ತು. ಅದರ ಪರಿಣಾಮವಾಗಿ ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಒಳಹರಿವು ಕೂಡ ಹೆಚ್ಚಾಗಿತ್ತು. ಜಲಾಶಯಗಳ ಮಟ್ಟ ಕೂಡ ನಿರಂತರವಾಗಿ ಏರಿಕೆ ಆಗ್ತಾ ಇತ್ತು. ಒಂದು ಸಾಕಷ್ಟು ಅನಾಹುತಗಳನ್ನು ಕೂಡ ಈ ಮಳೆ ಶಿವಮೊಗ್ಗ ಜಿಲ್ಲೆ ಸಾಗರ, ಹೊಸನಗರ, ತೀರ್ಥಹಳ್ಳಿ ಭಾಗದಲ್ಲಿ ಸೃಷ್ಟಿ ಮಾಡಿತ್ತು. ಆದರೆ ನಿನ್ನೆಯಿಂದ ಇದೀಗ ಸಂಪೂರ್ಣವಾಗಿ ಮಳೆ ತಗ್ಗಿರುವಂಥದ್ದು. ಹೀಗಾಗಿ ಒಂದು ಕಡೆ ತುಂಗಾ ನದಿಯಲ್ಲಿ ಏನು ನಿನ್ನೆ 38,000 ಕ್ಯೂಸೆಕ್ ಒಳ ಹರಿವು ಇತ್ತು, ಇವತ್ತು ಸಂಪೂರ್ಣವಾಗಿ ತಗ್ಗಿರುವಂಥದ್ದು. ಸಂಪೂರ್ಣ 14,000 ಅಂದರೆ ಈಗಾಗಲೇನು ತುಂಗಾ ಜಲಾಶಯ ಭರ್ತಿಯಾಗಿದೆ. ಆ ಜಲಾಶಯ ಭರ್ತಿಯಾಗಿರುವಂಥ ಜಲಾಶಯದಿಂದ ಈಗ ಪ್ರಸ್ತುತ ಏನು 14,000 ಒಳ ಹರಿವು ಇದೆ. ಅದೇ ಪ್ರಮಾಣದಲ್ಲಿ ನೀರನ್ನು ಕೂಡ ಬಿಟ್ಟಿರುವಂಥ. ಒಟ್ಟಾರೆ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಬಂದಿಲ್ಲ. ಹೀಗಾಗಿ ಮಳೆ ಬಂದರೂ ಜಲಾಶಯಗಳು, ಜೀವ ನದಿಗಳು ಬರಿದಾಗಿಯೇ ಇವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.